ಇವತ್ತು ಕಾಂಗ್ರೆಸ್ ಎಂಪಿ ಶಾಸಕರುಗಳ ಮನೆ ಮೇಲೆ ಇಡಿ ರೈಡ್ ಆಗಿರುವಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂತೋಷ್ ಲಾಡ್ ಇದ್ದಾರೆ, ಸಚಿವರು. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನೀವು ಉಸ್ತುವಾರಿ ಆಗಿದ್ರಿ ಬಳ್ಳಾರಿದು. ಇವತ್ತು ಬಳ್ಳಾರಿ ಅಂದ್ರೆ ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ದಾಳಿಯಾಗಿರುವಂತಹದ್ದು. ಏನ್ ಹೇಳ್ತೀವಿ? ಈಗ ಇದು ವಾಲ್ಮೀಕಿ ಹಣ ಯಾವ ರೀತಿ ದುರ್ಬಳಕೆ ಆಗಿದೆ ಅನ್ನತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮ್ಮ ಹತ್ರ ಇದೆ. ಎಷ್ಟು ಅಮೌಂಟ್ ರಿಕವರಿ ಆಗಿದೆ ಅಂತಕ್ಕಂಥ ಮಾಹಿತಿ ನಿಮ್ಮಲ್ಲಿದೆ. ಅಲಿಗೇಷನ್ಸ್ ಇರತಕ್ಕಂಥದ್ದು ನಿಜ, ಯಾಕಂದ್ರೆ ಆಗಿನ ಸಂದರ್ಭದಲ್ಲಿ ಅಲಿಗೇಷನ್ಸ್ ಇರೋದು. ಈಗ ಅದನ್ನ ಮುಂದುವರೆದು ಇವತ್ತು ಇಡಿ ಈ ರೀತಿ ರೈಡ್ ಮಾಡ್ತಾ ಇದೆ. ಸೊ ಇಡಿ ಯಾವ ದೃಷ್ಟಿಯಿಂದ ರೈಡ್ ಮಾಡ್ತದೆ ನಾನು ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಕ್ ಹೋಗೋದಿಲ್ಲ. ಬಿಕಾಸ್ ಎನಿವೆ ಅವ್ರು ರೈಡ್ ಮಾಡಲಿ, ಇದಾದ್ಮೇಲೆ ಏನ್ ಫಲಿತಾಂಶ ಬರುತ್ತೆ ಏನಿಲ್ಲ ಅಂತ ಹೇಳಿ ನಾವು ಕಾದ್ ನೋಡೋಣ. ಅದಾದ್ಮೇಲೆ ಮಾತಾಡೋಣ. ಯಾಕಂದ್ರೆ ಈಗ ಸುಮ್ಮನೆ ಇಫ್ ಸಮ್ ಏಜೆನ್ಸೀಸ್ ಟ್ರೈಂಗ್ ಟು ಲುಕ್ ಇನ್ ಟು ದ ಮ್ಯಾಟರ್, ನಾವು ಅದ್ರ ಬಗ್ಗೆ ಸುಮ್ಮನೆ ಪೊಲಿಟಿಕಲ್ ಮಾತಾಡೋದು ಅರ್ಥ ಇಲ್ಲ. ಬಟ್ ಬಹಳಷ್ಟು ಈ ದೇಶದಲ್ಲಿ ಆಗಿರ್ತಕ್ಕಂಥ ಇಡಿ ರೇಟ್ಗಳೆಲ್ಲ ಪೊಲಿಟಿಕಲ್ ಮೋಟಿವೇಟೆಡ್ ಇದ್ದಾವೆ. ಸೊ ಇವತ್ತಿಗೆ ಸಕ್ಸಸ್ ರೇಟ್ ಇರ್ತಕ್ಕಂಥ ಇಡಿದ ನಾಟ್ ಇವನ್ 1%. ಯಾಕಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಜನಕ್ಕೆ ಗೊತ್ತಾಗಬೇಕು. ಇಡೀ ದೇಶದಲ್ಲಿ 3,000ಕ್ಕೂ ಹೆಚ್ಚು 4,500 ಇಡಿ ರೇಟ್ಗಳಾಗಿದ್ರೆ ಸಕ್ಸಸ್ ರೇಟ್ ನಾಟ್ ಇವನ್ 1% ಆಲ್ಸೋ. ಸೊ ಅದ್ರ ಬಗ್ಗೆ ಇನ್ನೊಂದು ಸಂದರ್ಭಕ್ಕೆ ಆಗೋಣ ಚರ್ಚೆ ಮಾಡೋಣ. ಬಟ್ ಈಗ ಇಡಿ ರೇಟ್ ನಡೀತಾ ಇದೆ, ಕಾದ್ ನೋಡೋಣ. ವಿಲ್ ವೇಟ್ ಫಾರ್ ಇಟ್. ಚುನಾವಣೆ ನಡೆದಂತಹ ಮಾಡಿದಂತಹ ಎಂಪಿಯವರ ಮನೆ ಆಗಿರ್ಬೋದು, ಅವರ ಕಚೇರಿಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಎಲ್ಲರ ಮೇಲೆ ಈಗ 3-4 ಜನ ಶಾಸಕರುಗಳ ಮನೆ ಮೇಲೆ ಕಚೇರಿ ಮೇಲೆ ಆಗಿದೆ. ಅವ್ರ ಹತ್ರ ಚಾರ್ಜ್ ಶೀಟ್ ಅಲ್ಲಿ ಯಾವ್ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸಿದ್ರು ಹಣವನ್ನ ಅನ್ನುವಂತಹದ್ದು ಕೂಡ ಮೆನ್ಷನ್ ಮಾಡಿ ಇವತ್ತು ದಾಳಿ ನಡೆದಿದೆ ಅನ್ನುವಂತಹದ್ದು. ಈಗ ಏನಾಗುತ್ತೆ, ಈಗ ದ ಪ್ರೂಫ್ ಆಫ್ ಪುಟಿಂಗ್ ಇಸ್ ಈಟಿಂಗ್ ಅಂತಾರೆ. ಈಗ ಎಲ್ಲಿವರೆಗೇನು ಪ್ರೂವ್ ಆಗೋದಿಲ್ಲ ಅಲಿಗೇಷನ್ ಸ್ಟೇಜ್ ಇದ್ದಾಗ ನಾವು ಅದನ್ನ ಮಾತಾಡೋದು ಸರಿ ಆಗಲ್ಲ. ಸೊ ಅವ್ರ ಹತ್ರ ಏನು ಪ್ರೂಫ್ ಇದೆ ಏನಿಲ್ಲ ನಮಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಸಿನ್ಸ್ ದ ಏಜೆನ್ಸಿ ಇಡಿ ಏಜೆನ್ಸಿ ಇರತಕ್ಕಂಥ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ವಿಲ್ ವೇಟ್ ಫಾರ್ ಇಟ್. ಇದು ಜನರಿಗೆ ಗೊತ್ತಾಗುತ್ತೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಇದರಲ್ಲಿ ಏನು ಪೊಲಿಟಿಕಲಿ ಮೋಟಿವೇಟೆಡ್ ಇಲ್ಲ ಅಂತ ಜನಕ್ಕೆ ಮುಂದೆ ಅರ್ಥ ಆಗುತ್ತೆ. ರಾಜಕೀಯ ಪ್ರೇರಿತ ಅನ್ನುವಂತಹದ್ದ ಅಲ್ಲ, ಈಗ ಅದ್ರ ಬಗ್ಗೆ ಪ್ರಮುಖ ಆಗಿ ವಿ ಶುಡ್ ನಾಟ್ ಜಂಪ್ ದ ಗನ್. ಲೆಟ್ ಅಸ್ ವೇಟ್ ಫಾರ್ ಇಟ್. ಗೊತ್ತಾಗುತ್ತಲ್ಲ ಈಗ ಇಷ್ಟುವರೆಗೆ ನಾನು ಹೇಳ್ತಾ ಇರೋದಲ್ಲ, ಆಲ್ ಓವರ್ ಇಂಡಿಯಾ ಎಷ್ಟು ಕೇಸಸ್ಗಳಾಗಿದ್ದಾವೆ, ಎಷ್ಟು ಕೇಸಸ್ ಎಲ್ಲ ಸಮರ್ಪಕವಾಗಿ ಬೇಕಾದ್ರೆ ಮಾತಾಡೋಣ ಅಂತ. ಯಾಕಂದ್ರೆ ಇತ್ತೀಚೆಗೆ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೂ ಕೂಡ ನಡೀತು. ಈಗ ಸಡನ್ ಆಗಿ ಮತ್ತೊಮ್ಮೆ, ಈಗ ಆಲ್ರೆಡಿ ಹಿಂದೆ ಒಮ್ಮೆ ನಡೆದಿತ್ತು, ಈಗ ಮತ್ತೊಮ್ಮೆ ನಡೀತಿದೆ. ಸೊ ರಾಜಕೀಯ ಪ್ರೇರಿತ ಅನ್ನುವಂತಹದ್ದು ಹೇಳ್ತಾ ಇರುವಂತಹದ್ದು ಕಾಂಗ್ರೆಸ್ ನಾಯಕರು. ಹೇಳ್ತಿರೋದಲ್ಲಮ್ಮ, ಈಗ ಬಹುತೇಕ 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ. 11 ವರ್ಷ ಬಿಜೆಪಿ ದೇಶದಲ್ಲಿ ಆಡಳಿತ ಮಾಡಿದ್ರೆ ನಂಬರ್ ಆಫ್ ಕೇಸಸ್ ಯಾರ ಮೇಲೆ ಜಾಸ್ತಿ ಆಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಈಗ ಏನಾಗಿದ್ರೆ ಏಜೆನ್ಸಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ನಾವು ಸುಮ್ಮನೆ ಅವ್ರ ಮೇಲೆ ಅಲಿಗೇಷನ್ ಮಾಡೋದು ಸರಿಯಾಗಲ್ಲ. ಸಂಪೂರ್ಣ ಮುಗಿದಾದ್ಮೇಲೆ ವಿಲ್ ಕಮ್ ಟು ನೋ ಯಾವ್ದು ರಾಜಕೀಯ ಪ್ರವೃತ್ತ ಇದೆ ಯಾವ್ದಿಲ್ಲ ಅಂತ ಮುಂದೆ ಅರ್ಥ ಆಗುತ್ತೆ. ಮತ್ತೊಂದು ವಿಚಾರ, ಗಣತಿಯನ್ನ ಮರುಗಣತಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಈಗ ಅನೌನ್ಸ್ ಆಗಿದೆ. ಮತ್ತೊಮ್ಮೆ ಕೇಂದ್ರ ನಾಯಕರು ಕೂಡ ಒಪ್ಪಿದ್ದಾರೆ. ಎಲ್ಲೊಂದ್ ಕಡೆ 160 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿದಂತಹ ಗಣತಿ ವರದಿ ಹಾಗಾದ್ರೆ ನೀರು ಪಾಲ ಅನ್ನುವಂತ. ನೀರು ಪಾಲು ಏನಿಲ್ಲ, ಇರತಕ್ಕಂತ ಏನು ನಮ್ಮ ಹತ್ರ ಸ್ಟಾಟಿಸ್ಟಿಕ್ಸ್ ಇರುತ್ತೆ, ಆಲ್ರೆಡಿ ಏನು ಡಾಟಾ ಇರುತ್ತೆ, ಆ ಡಾಟಾನ ತಗೊಂಡ್ಬಿಟ್ಟು ಇನ್ನೇನ ಬಿಟ್ಟು ಹೋಗಿದ್ರೆ ಅಥವಾ ಇದ್ರ ಮೇಲೆ ಏನ ಜಸ್ಟ್ ಇನ್ನ ಸ್ವಲ್ಪ ರೀಚೆಕ್ ಮಾಡ್ಲಿಕ್ಕೆ 3 ತಿಂಗಳ ಕಾಲಾವಕಾಶ ನಮ್ಮ ಏನು ಹೈಕಮಾಂಡ್ ಹೇಳಿದೆ. ಸೊ ಅದನ್ನ ಸರ್ಕಾರ ಮುಖ್ಯಮಂತ್ರಿಯವರು ಸಚಿವ ಸಂಪುಟದಲ್ಲಿ ಅಥವಾ ಅವರು ವೈಯಕ್ತಿಕ ವಿಚಾರದಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಿ ಇದನ್ನ, ಯಾಕಂದ್ರೆ ಎಲ್ಲಾ ಸಮಾಜ ಇದು ಒಂದು ಸಮಾಜ ಅಂತಲ್ಲ, ಸಣ್ಣ ಸಮಾಜ ಕೂಡ ಕೆಲವು ಅಪ್ರೆನ್ಷನ್ಸ್ ಇದೇ ಇರುತ್ತೆ. ನಮ್ ಜಾಸ್ತಿ ಇದೆ ಕಮ್ಮಿ ಆಗಿದೆ ಅಂತಕ್ಕಂಥದ್ದು ಒಂದು ಅಪ್ರೆನ್ಷನ್ಸ್ ಇದೆ. ಸೊ ಇದು ಸಂಪೂರ್ಣವಾಗಿ ಇದನ್ನ ಇನ್ನೊಂದ್ಸಲ ರೀಲುಕ್ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅಕಾರ್ಡಿಂಗ್ ಟು ಮೀ, ಬಿಕಾಸ್ ಸಿನ್ಸ್ ಹೈಕಮಾಂಡ್ ಹ್ಯಾಸ್ ಟೇಕನ್ ಎ ಡಿಸಿಷನ್. ಆಮೇಲೆ ಇನ್ನೊಂದು 3 ತಿಂಗಳಕ್ಕೆ ಏನು ಬಹಳ ದೊಡ್ಡ ಕಾಲಾವಕಾಶನೂ ಅಲ್ಲ, ಬೇಡ ಇನ್ನೊಂದು 3-4 ತಿಂಗಳಲ್ಲಿ ಕಾಲಾವಕಾಶ ಬಹಳ ದೊಡ್ಡದಲ್ಲ ಅಂತ ನನ್ನ ಅಭಿಪ್ರಾಯ. ಪ್ರಬಲ ಸಮುದಾಯಗಳಿಗೆ ಏನಾದ್ರೂ ಮಣಿತಾ ಕೇಂದ್ರ ನಾಯಕರು ಮಣಿದ್ರ ಅನ್ನುವಂತಹದ್ದು? ಇಲ್ಲಮ್ಮ, ಅಪರೆನ್ಷನ್ ಅಂದ್ರೆ ಒಂದ್ ರೀತಿ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು, ಒಕ್ಕಲಿಗ ಸಮುದಾಯಗಳು ಯಾವುದು ಕೂಡ ಈ ವರದಿ ಒಪ್ಪೋದಕ್ಕೆ ತಯಾರೇ ಇರಲಿಲ್ಲ. ಅಲ್ಲಮ್ಮ, ಅವರಷ್ಟೇ ಅಲ್ಲ, ನಿಮ್ಗೆ ಅವರಷ್ಟೇ ಕಂಡಿರೋದು. ನೀವು ಸಣ್ಣ ಸಮುದಾಯ ನೀವು ಕಂಡಿಡೋದಿಲ್ಲ. ನೀವು ಸಣ್ಣ ಸಮುದಾಯ ಹೋಗಿ ಕಂಡಿರೋದು ಕೂಡ ಅವ್ರ ಅಪರೆನ್ಷನ್ಸ್ ಹಿಂಗೆ ಇದೆ. ಅಪರೆನ್ಷನ್ ಇರ್ತಕ್ಕಂಥದ್ದು ಸರ್ಕಾರ ವಿರುದ್ಧ ಅಲ್ಲ, ನಮ್ಮ ಜನಸಂಖ್ಯೆ ಕಮ್ಮಿ ಇರತಕ್ಕಂಥದ್ದು ಎಲ್ಲರಿಗೂ ಅಪ್ರೆನ್ಷನ್ಸ್ ಇದೆ. ಮತ್ತೆ ಯಾವುದೋ ಒಂದು ಸರ್ಕಾರ ಮಾಡಲೇಬೇಕು. ಯಾವುದೇ ಸರ್ಕಾರ ಮಾಡಿದ್ರೆ ಈ ತರ ಅಪ್ರೆನ್ಷನ್ಸ್ ಬಂದೇ ಬರುತ್ತೆ. ಮುಂದೆ ಕ್ಲಾರಿಟಿ ಇದ್ದಲ್ಲಿ ನಾವು ಮಾಡಿಬಿಟ್ಟು ಸಿಡಿಗಳು ಕೊಟ್ಬಿಟ್ರೆ, ಏನೋ ಜಾತಿ ಗಣಿತ ಸಿಡಿಗಳನ್ನ ನಾವು ಅವ್ರಿಗೆ ಕೊಟ್ಬಿಟ್ರೆ ಬಹುತೇಕ 90% ಅಥವಾ 95% ಅಪ್ರೆನ್ಷನ್ಸ್ ನಾವು ಕ್ಲಿಯರ್ ಮಾಡ್ದಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮರಾಮನ್ ಜೈರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.